ಹೊಡಿ ಬಡಿಯಕ್ಕೆ ಇಷ್ಟು ವಸ್ತು ಸಿಕ್ಕಾರು ಸಿಗ್ತಾವನ. ನಂಗ ಕೋಣೆನೇ ಸರಿ ಆತಿತ್ತು ಮರೆಯ. ಎಲ್ಲ ಟ್ರಂಕ್ ಕಾಟಡಿ ಇಟ್ಕೋತಿದ್ದೆ. ನನಗಾತಿತ್ತು ಇಲ್ಲಿ ಬಂದು ನಿನ್ನ ಅಮ್ಮ ಎಂಥದ್ದು ಅಲ್ಲಿ ಇಡ್ಬೇಡಿ ಇಲ್ಲಿ ಇಡ್ಬೇಡಿ ಅಂತ ಸೋರ್ ಮುಚ್ಕೊಟ್ಟು ಹೋಗ್ತದೆ. ಈಗ ತೆಗೆದ್ರೆ ಮತ್ತೆ ಅದಕ್ಕೆ ಒಂದು ಕೋಡಾಗ್ತದೆ ನೈಟಲ್ಲಿ ಇಡ್ಲ ಅಂತ. ನನ್ನ ಒಂದು ಸೀರೆ ಬಟ್ಟೆ ಎಂಥದ್ದು ಸಿಕ್ಕಲ್ಲ. ಅದ್ರ ಹತ್ರನೇ ಹೇಳ್ಬೇಕು. ಹೇಳಿದ್ರೆ ಈಗ ಕೆಲಸ ಅಂತದೆ ಇಟ್ಟಿದ್ನಪ್ಪ. ಅಜ್ಜಿ ಎಂತ ಹುಡುಕ್ತಿದ್ದೀಯ? ನೀನು ಹೊಸ ಸೀರೆ ಹುಡುಕ್ತಿದ್ದೀಯ ನೀನು? ಹ್ಞೂ ಅಲ್ಲ, ಹೊಸ ಸೀರೆ ಅಲ್ಲ, ಹೊಸ ಸೀರೆ ಅಂತ ಹುಡುಕ್ತೀನಿ ನಾನೇನು ಎತ್ಲಾಗ ಹೋಗ್ಬೇಕಾಗ್ಯದ. ನಿಚ್ಚ ಹುಡ ಸೀರೆನ ಎಲ್ಲ ಒಗ್ದು ಹಾಕಿದ್ದೆ ಮರೆ. ಎಲ್ಲಿ ತಗೊಬಂದು ಇಡ್ತದೆ ನಾನೇನು ತಾಯಿ. ಅವೆಲ್ಲ ನಾಟಕ ಬೇಡ ಅಜ್ಜಿ, ನಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಾತ. ನೀ ನಾಳೆ ಪವನಣ್ಣನ ಮದುವೆಗೆ ಹೋಗೋಣ ಹೌದಾ ಅಲ್ಲ? ಅದಕ್ಕಾಗಿ ಎಲ್ಲ ಮಾಡ್ಕಿತಿದ್ದೀಯ ಅಲ್ಲ? ಯಪ್ಪುಳ ಕೈ ಮರ ಅತ್ಲಾಗೆ ಯಾರ ಮದುವೆ ಪವನಣ್ಣನ ಮದುವೆಗೆ ಯಾರು ಹೋಗ್ತಾರ? ಹಿಂಪಲ್ ಮದುವೆ ಅಂತೆ, ಯಾರನ್ನು ಕರೆಯಲ್ಲಂತೆ. ಅದು ಹಿಂಪಲ್ ಅಲ್ಲ, ಸಿಂಪಲ್ ಮದುವೆ ಅಂತ ಆತ ಹೇಳಕ್ ಬರ್ದಿದ್ರು. ಮತ್ತೆ ಇಂಗ್ಲೀಷೇ ಮಾತಾಡ್ಬೇಕು. ನಾನು ಅವಾಗಲೇ ಆ ಮೆಸ್ಟು ನಂಗೆ ಅದನ್ನು ಕಲಿಸಿದ್ರು, ಈ ಮೆಸ್ಟು ಇದನ್ನು ಕಲಿಸಿದ್ರು ಅಂತೀಯ. ಮತ್ತೆ ಆಗಲಿ ಮರಯ್ಯ, ಮೊಮ್ಮಕ್ಳ ಕಾಲಕ್ಕಾರು ಒಂದು ಇಂಗ್ಲೀಷ್ ಕಲ್ತ್ಕೊಂಡಂಗೆ ಆಗಲಿ. ಸಿಂಪಲ್ ಮದುವೆ ಅಂತೆ, ಸರಿ ಅಲ್ಲ? ಸಮಾತ ನಾ ಹೋಗಕ್ಕೂರ್ಲ. ಈಗ ನಿನ್ನ ಅಜ್ಜಿ ಹೋತೀನಿ ಅಂತ ಹೊರಟ್ಕೊಂಡು ಕೂತಾರನೆ, ಬೇಡ ಅಂತ ಬಿಡ್ಸಿನಿ. ಮದುವೆ ಮನೆಗೆ ಹೋಗಕ್ಕೆ ಹೋದ ಇವ. ಮದುವೆ ಎಲ್ಲಿ ಅಂತಲೇ ಗೊತ್ತಿಲ್ಲ. ಅವ್ರ ಮನೆಯಾಗ ಯಾರು ಕೇಳ್ರಿ ಅಂತ ಹೇಳೋದೇನ? ಅಜ್ಜಿ ಸುಮ್ಮನಿರು ಮರತಿ. ಮದುವೆ ಎಲ್ಲಿ ಅಂತ ಗೊತ್ತಿಲ್ಲ, ಅವೆಲ್ಲ ಹೇಳೋದು ಬೇಡ. ನಿನ್ನ ಚಪ್ಪಲಿ ಮೇಲಿಂದ ಅಲ್ಲಿ ಹೊಸ ಚಪ್ಪಲಿ ಇದು ಮಾಡಿಟ್ಟೀಯಾ? ಹಳೆಯವನು ತೊಳೆದು ನೀಟಾಗಿ ಇಟ್ಟೀಯಾ? ಅದರಲ್ಲೇ ಗೊತ್ತಾಗ್ತದೆ ನೀ ಎಲ್ಲಿಗೆ ಹೋಗ್ತಿದ್ದೀಯಾ ಅಂತ. ನನ್ನ ಹತ್ರ ಸುಳ್ಳು ಹೇಳಕ್ಕೆ ಮತ್ತೆ ಹೊಸ ಮೆಟ್ಟು ಅಲ್ಲಿ ಪಕ್ಕದಲ್ಲಿ ಸಿಕ್ಸಿಟ್ಟೋಗಿ ಏನು ಇರ್ಬೇ ತೆಗೆದಿಟ್ಟೀನಿ. ಹಳೆ ಒಳ್ಳೆ ಕೊರ ಬೆರ್ಸೋಣ ಅಂತ ಹೋಗ್ತಿದ್ದೆ, ಸಗಣಿ ಮೇಲೆ ಕಾಲಿಟ್ಟೆ. ಅವನು ನಿನ್ನೆ ಅಂತ ಹಾಗೆ ಸಗಣಿ ಕಾಲಲ್ಲೇ ಓಡಾಡಕ್ಕಾಗ್ತದನ ಅಂತ ಹೇಳಿ ತೊಳೆದಿಟ್ಕೊಂಡೇನೆ. ನೀನೊಬ್ಬ ಮರೆ ಮದುವೆ ಮನೆಗೆ ಹೋಗೋದಾದ್ರೆ ನಂಗೆ ಹೆದರಿಕೆ ನಿನ್ನ ಹತ್ರ ಹೇಳಕ್ಕೆ. ಯಜಮಾನ್ಗೆ ಭಾಳ ಹೆಚ್ಚಾಗಿ ಹೋಗಿದೆ ನಮ್ಮನೇಲಿ. ಹೇಳೋರು ಕೇಳೋರು ಯಾರು ಇಲ್ಲದೆ ಇದ್ದಿದ್ದಕ್ಕೆ ಏನೋ ಒಂದು ಹೊತ್ತಿನ ಊಟಕ್ಕೂ ಲೆಕ್ಕ ಹಾಕೋದು. ಯಾರು ಊಟಕ್ಕಿರ್ತಾರೋ ಯಾರು ಊಟಕ್ಕಿರಲ್ಲ ನೋಡಿ ಹೆಸ್ರಿಗೆ ಅಕ್ಕಿ ಹಾಕೋದು. ನಮ್ಮ ಅಪ್ಪಯ್ಯ ಅಬ್ಬಯ್ಯನ ಕಾಲದಲ್ಲೆಲ್ಲ ಹೀಗೆಲ್ಲ ಇರಲ್ಲ. ಏನಿಲ್ಲ ಅಂದರೂ 4-5 ಜನರ ಅಡುಗೆ ಹೆಚ್ಚೇ ಇರ್ತಿತ್ತು. ಯಾವ ಹರಿಯರು ತೆರಿಯರು ಬಂದ್ರೂ ಉಣ್ಣಕ್ಕಿಕ್ತೆ ಕಳಿಸ್ತಿರ್ಲ ನಮ್ಮ ಅವ್ವಯ್ಯ. ಹಂಗಿದ್ದು ಮನೆ ಇದು. ಹಿಂಗೆ ಮಾಡ್ತಕ್ಕೆ ಹೋದ್ರೆ ಆತು ಕತೆ. ಬರೀ ದುಡ್ಡು ಮಾಡಿದ್ರು ಸಹ್ಯ ಏನ, ಬಾಕಿ ಅಂಥದ್ದು ಬೇಡ. ಪುಳ ಎಂತ ಮರೆಯ ನಿನ್ನ ಅಜ್ಜಿಗೆ ಕೂಗ್ ಹತ್ತಿ ಹೋತಲ್ಲ. ಚೆನ್ನಾಗಿದ್ರು ನೋಡ್ಕಿ ಬಂದೇನೆ. ಉಣ್ಣಕ್ಕೆ ಹೋಗೋಣ ಅಂತಿದ್ರು ನಾನೇ ಒಂಚೂರು ತಡೆದು ಬರ್ತೀನಿ ಮರ್ರ ಅಂತ ಹೇಳಿಚ್ಚಿ. ಒಂದೇ ಸನಿಗಟ್ಟಳು ಮರೆಯ ಉಣ್ಣಕ್ಕೆ ಇಕ್ಕಾರೋ ಇಕ್ಕದ್ನ ಏನು ಅದೇ ದೊಡ್ಡ ಗೋಡಾಗಿ ಹೋತ ಎಂಥದ ಇನ್ನು. ಸುಮ್ಮನೆ ಹೇಳಿದ್ರು ಸಹಿಯಲ್ಲ. ಪಾಪ ಪಾರ್ವತಿ ಅಂಥ ಕಷ್ಟ ಕಾಲದಲ್ಲೂ ನಾನೇನು ಒಂದು ಹೊತ್ತಿನ ಕೆಲಸ ಮಾಡ್ತಿರ್ಲ ಮನೆಯಲ್ಲಿ. ಹೊರಗು ಒಳಗು ಮಾಡ್ಕೊಂಡು ಬಂದವರಿಗೆ ಹೋದವರಿಗೆ ಬೇಕೆಂಬಷ್ಟು ಇಕ್ಕದೆ ಕಳಿಸ್ತಿರ್ಲ. ಏನಿಲ್ಲದೆ ಇದ್ರೆ ಎಲ್ಲಿಂದನಾರು ತಂದಾರು ಒಂದು ಹೊತ್ತಿನ ಅಡುಗೆ ಮುಂದಾಳು ಅಡುಗೆ ಜಾಸ್ತಿ ಮಾಡಿ ಇಟ್ಟಿರ್ತಿತ್ತು. ಅಂಥ ಕಷ್ಟ ಕಾಲದಲ್ಲೂ ತಾನು ಉಣ್ಣೋದು ಬಿಟ್ಟರು ಬೇರೆಯವ್ರಿಗೆ ಉಣ್ಣಕ್ಕೆ ಇಕ್ಕಕ್ಕೆ ಲೆಕ್ಕ ಹಾಕ್ತಿರ್ಲ. ಈಗ ಬೇಕೆಂಬಷ್ಟು ಭತ್ತ ಬೆಳಿತೀನಿ, ಕಂಜು ತುಂಬ ಭತ್ತ ಇರ್ತದೆ, ರೊಮ್ಮಿನ ತುಂಬ ಅಕ್ಕಿ ಇರ್ತದೆ, ಅನ್ನ ಮಾಡೋಕ್ಕೆ ಲೆಕ್ಕಾಚಾರ. ಅಷ್ಟು ಮಾಡಿದ್ರು ಅದರಷ್ಟು ಉದ್ದಕ್ಕೂ ಯಾಜ ಮಾಡ್ತಿದ್ದೆ, ನೀ ಮಾಡಿದ್ದೆ ಸಾಲದು ಮಟ್ಟಿದ್ದೆ ಸಾಲದು ಅಂತ. ಈಗ ಹಂಗೆ ಯಾರು ಕೇಳೋರು ಇಲ್ದಿದ್ದಕ್ಕಲ್ಲನೋ. ಒಬ್ಬ ಅದನ್ನೇ ಹಿಂಗ್ಸ್ರು ಮೂಳ ಹೆಂಡತಿ ಏನು ಹೇಳ್ತದೋ ಅದನ್ನೇ ಕೇಳ್ಕೊಂಡಿರೋದು. ಹಂಗಲ್ಲ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಇಷ್ಟ ಆತಿತ್ತಾನೋ? ಅಲ್ಲ, ಇಂಥ ಒಂದು ಇದ್ರ ಕಾಲದಲ್ಲೂ ಬೇಕೆಂಬಷ್ಟು ಅಕ್ಕಿ ಇರ್ತದೆ, ಇದಾಗ್ತದೆ. ಮಾಡಾಕಕ್ಕೊಂದು ಖಾಲಿ ಅಕ್ಕಿ ಹಾಕಿ ಅನ್ನ ಮಾಡೋಕ್ಕಾಗದೆ ಮದುವೆ ಮನೆಗೆ ಎಷ್ಟು ಜನ ಹೋಗ್ತಾರೆ ನೋಡಿ ಅಕ್ಕಿ ಹಾಕ್ತೀನಿ, ಅನ್ನ ಮಾಡ್ತೀನಿ, ಎಷ್ಟು ಜನ ಇರ್ತೀರಿ ಊಟಕ್ಕೆ?
ಅಂತಮಿಗೆ ಹೆಚ್ಚು ಆದ್ರೆ ಆತಪ್ಪ. ಗೊಂಜಿಗೆ ಹಾಕಿದ್ರು ಸೈಯೋದು ಜಾನರಿಲ್ಲ ತಿನ್ನಕ್ಕೆ ತಿಂತವವು. ಓ ಫುಲ್ಲು ಕೆಲಸ ಕೆಟ್ಟ ಆಗಿ ಹೋತೀಗ. ಕಿಮಿಲ್ ಮಿಸಿನ್ ಇಲ್ಲ ಮಾರಯ್ಯ. ಅಲ್ಲಿ ತೆಗೆದಿಟ್ಟಿದ್ರೆ ಈಚೆ ಕೊಡು ಹಾಕಿದ್ದೀನಿ ಅಂದರೆ ಈಗ ಉಂಡು ಮುಲ್ಕಿನದಲ್ಲ ಮಾರ ಎಂತಕ್ಕೆ ಅಲ್ಲಿ ಇರಲಿ ಅಂದೆ. ಓ ಯಾರೋ ಏನೋ ಹೇಳ್ಯಾರೆ ಏನೋ ಕೇಳಿಸಿದೆ. ಏನು ಗತಿ ಸಾಯಿಲಿ ಈಗ. ಅಲ್ಲ ಏನ ಇಲ್ಲಿ ಬಲ್ಲಿ ಇಲ್ಲಿ ಬಲ್ಲಿ ಒಂಚೂರ. ಏನ ಎಂತ ಕಾರ್ದಿದೆ ಅಂತಕ್ಕೀಗ? ನಾನು ಬಾಯಿ ಬಿಡಂಗೇ ಇಲ್ಲ ಮನೆ ಒಳಗೆ. ಬಂದು ಬಿಡ್ತೀಯ ಮಾತಾಡಬೇಡಿ ಅಂತ ಹೇಳಕ್ಕೆ. ಏನು ಸುಮ್ಮನೆ ಮಾತಾಡೋದು ನಾನು ಅಲ್ಲಿ ಅಲೇಸ್ದ ಏನು ಹೇಳ್ತಾ ಇದ್ದೆ ನಿನ್ನ ಸೊಸೆ ಅಂತ? ಮದುವೆ ಮನೆಗೆ ಹೋಗೋರೆಲ್ಲ ಹೋಗ್ಬೇಕಂತೆ. ನಾಳೆ ಅಡುಗೆ ಮಾಡೋದು ಸುಲಭ ಆಗ್ತದಂತೆ. ಅದಕ್ಕೆ ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಇರ್ತಾರೆ ಅಂತ ನೋಡ್ಕೊಂಡು ಅಡುಗೆ ಮಾಡ್ತದಂತೆ. ಅಲ್ಲ ನಿಮಗೆ ಎಷ್ಟು ಸತಿ ಹೇಳೋದು ಮರ್ರ, ಎಷ್ಟು ಸತಿ ಹೇಳೋದು, ಹಿಂದೂ ಮುಂದೆ ಗೊತ್ತಿಲ್ಲದೆ ಏನು ಮಾತಾಡಕ್ಕೆ ಹೋಗಬೇಡಿ ಅಂತ. ಅವ್ರು ಯಾರಲ್ಲಿ ಎಂತ ಮಾತಾಡ್ಕಿತಾ ಇದ್ರು ನಿಮಗೆ ಎಂತ ಕೇಂಡದ ಎಂತ ಕೇಳ್ತಾರ್ರಿ? ಮದುವೆ ಮನೆಗೆ ಹೋಗೋರ್ನ ಬಿಟ್ಟು ಅಡುಗೆ ಮಾಡ್ತೀನಿ ಅಂತ ಎಂತ ಕೇಳ್ತಾರೆ ನೋಡೋಣ ಹೇಳಿ. ನಮ್ಮನೇಲಿ ನೋಡಿರ ಹಂಗೇನಾರು ಜನ ಲೆಕ್ಕ ಹಾಕಿ ಅಡುಗೆ ಮಾಡಿದ್ದ? ಮಾತಾಡ್ತೀರಿ ಮಾರ ಅತ್ಲಾಗ ಅವ್ರವ್ರು ಎಂತ ಗಂಡ ಹೆಂಡತಿ ಮಾತಾಡ್ಕಿತಾ ಇದ್ರು ನೀವು ಎಂತ ಕೇಳಿಸ್ಕೊಂಡಿರ? ಅಲ್ಲ ಈಗಿಲ್ಲಿ ಈ ಥರ ಮುಖ ಸಣ್ಣ ಮಾಡ್ಕೊಂಡು ನಿಂತ್ಕೊಳಕ್ಕೆ ನಿನಗೆ ಯಾಕೆ ಬೇಕಿತ್ತು ನೋಡೋಣ? ಯಾಕೆ ಬೇಕಿತ್ತೆ? ಯಾರು ಮದುವೆ ಮನೆಗೆ ಹೋಗ್ತಾರೆ ಯಾರು ಬಿಡ್ತಾರೆ ಅಂತ ನೋಡಿ ನೀನು ಅನ್ನಕ್ಕೆ ಅಕ್ಕಿ ಇಡೋಣ? ಏನು ನಮ್ಮ ಮನೆ ಏನು ಪ್ಯಾಟೆ ಮನೆನಾ? ಈಗ ಯಾರು ಗುರ್ತ ಪರಿಚಿತದಾರು ಇಲ್ಲೇ ಹೋಗಾರ ಬಂದರೆ ಊಟದ ಹೊತ್ತಿಗೆ ಬಂದ್ರಪ್ಪ, ಸಾಯಂಕಾಲ ಹೋಗಾರ ಮಧ್ಯಾಹ್ನ ಸುರಿಗೆ ಇಲ್ಲಿ ಹೋಗೋಣ ಅಂತ ಬಂದ್ರೆ ಅವ್ರಿಗೊಂದು ಮುಷ್ಟಿ ಇಕ್ತೀಯ ಹಾಗೆ ಕಳಿಸ್ತೀಯ? ಈಗ ಹೇಳೋ ಸುಳ್ಳೇನಲ್ಲ. ನಮ್ಮ ಅಮ್ಮನ ಕಾಲದಲ್ಲಿ ಯಾರೇ ಊಟದ ಹೊತ್ತಿಗೆ ಬಂದರೂ ಉಣ್ಣಕ್ಕಿಕ್ತೆ ಕಳಿಸ್ತಿರ್ಲ. ನೀನು ನೋಡಿದ್ರೆ ಮನೇಲಿರೋ ಮನುಷ್ಯರಿಗೂ ಅಷ್ಟು ಜನಕ್ಕೆ ಅಡುಗೆ ಮಾಡಲ್ಲ, ಮದುವೆ ಮನೆಗೆ ಹೋಗೋರ್ನ ಲೆಕ್ಕ ಕಳೆದು ಅಡುಗೆ ಮಾಡ್ತೀನಿ ಅಂತೀಯಲ್ಲ. ಏನು ಬಂದದ ಅಂಥದ್ದು? ಏನು ಬಂದದ ನಮ್ಮ ಮನೆಗೀಗ? ನೋಡಿ ಸುಮ್ಮನೆ ಇದ್ರು ಒಂದು ಆತು, ಸುಮ್ಮನೆ ಇದ್ರು ಒಂದು ಆತು. ಯಾವಾಗ ನಾನು ಆ ಥರ ಅಡುಗೆ ಮಾಡಿದ್ದೆ? ನಾನು ಯಾಕೆ ಲೆಕ್ಕಾಚಾರ ಹಾಕಿ ಅಡುಗೆ ಮಾಡ್ತೀನಿ? ಎರಡು ಹೊತ್ತಿಗೆ ಸೇರಿ ಒಂದು ಸತಿ ಅಡುಗೆ ಮಾಡೋದು ನಾನು. ಕಡಿಮೆ ಬಂದರೆ ಸಾಯಂಕಾಲ ಮತ್ತೆ ಮಾಡೋದು. ಮದುವೆ ಮನೆಗೆ ಹೋಗ್ತಾರೆ ಅವ್ರನ್ನ ಬಿಟ್ಟು ನಾನು ಅಡುಗೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿನಿ? ಚಿಂಗಾಣಿ ಇಲ್ಲಿ ಅಂಥದ್ದು ಹೇಳ್ತಾ ಇದ್ದ, ಅವನ ಹತ್ರ ಮಾತಾಡ್ತಾ ತಮಾಷೆ ಮಾಡ್ತಾ ಇದ್ದೀನಿ. ಹಿಂಗೆ ಅವನಿದ್ರ ಶಾಲೆಯಲ್ಲಿ ಅಡುಗೆ ಮಾಡಿದ್ರು ಸುದ್ದಿ ಹೇಳ್ತಾ ಹಂಗೆ ಹಿಂಗೆ ಅಂತೇಳಿ ಅದನ್ನೇನೋ ಹೇಳ್ತಾ ಇದ್ದೀನಿ ನಾನು. ಇವ್ರು ಈ ಥರ ಕೇಳಿಸ್ಕೊಂಡ್ರೆ ನಾನು ಏನು ಮಾಡಲಿ? ಕರ್ಮ ಅತ್ಲಾಗೆ ಒಂದು ಆಮಿಷ ನಿಂದಿನ ಅದನ್ನು ಕಿವಿ ಒಳಗೆ ಇಟ್ಕೊಳೋದು ಇಲ್ಲ. ಓ ಹೌದನ, ಹೋಗಲಿ ಬಿಡು, ಹೋಗಲಿ. ಏನೋ ವಯಸ್ಸಾದರೂ ಏನೋ ಒಂದು ಹೇಳ್ತಾರೆ ಅಂತ ಹೇಳೋದಕ್ಕೆ ಈಗ ಒಳ್ತಾನಿಲ್ಲದೆ ಅಂತಕ್ಕೆ ಆಗಲಿ. ಈಗಲ್ಲ ಅಮ್ಮನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಅಮ್ಮೆಲ್ಲ ಮಾಡ್ತದೆ, ಸುಮ್ಮನಿರು. ಏನಿದೆ ಫಸ್ಟ ಈ ಥರ ಮಾತು ಕೇಳಿಸ್ಕೊಳ್ಳೋದು ನೀನು? ಏನಾಗೋದು ಇಲ್ಲ. ನೀ ಹೇಳೇನಾದ್ರು ಹೇಳಿದಿದ್ರು ಹೌದು ಅಂತ. ನೀನು ಹೇಳಲಾದ್ಮೇಲೆ ಮತ್ತೆಂತ ತಲೆ ಬಿಸಿ? ನಡಿ ನಡಿ, ಒಂದೇ ಬುರ್ಜಿ ಮಾಡೆ. ಉಣ್ಣಕ್ಕೆ ಸೇರೋದೇ ಇಲ್ಲ ಬಾಯುನ್ ಚಪ್ಪೆ ಅಂದರೆ. ನಾಳೆಯಿಂದ ಒಣಕ್ಕೆ ಮೀನು ತಂದು ಇಟ್ಕೋಬೇಕಪ್ಪ. ಹೋಗ್ರಿ ಆ ಕಡೆ, ಎಗ್ ಬುರ್ಜಿ ಅಂತೆ. ನನ್ನ ಮಂಡನೆ ಬುರ್ಜಿಯಾಗಿ ಹೋತಾದ ಇಲ್ಲೇ. ಆಗಿನ ಕಾಲ ಆಗಿದ್ರೆ ಹಾಗೆ ಹೇಳ್ತಿದ್ದೆ. ಕಿಮಿಗೆ ಹೇಳಲ್ಲ, ಅವ್ರೇನೋ ಹೇಳ್ತಾರೋ ನೀವೆಂಥದ್ದು ಅಲೆಸ್ಕಿತೀರಿ ಅಂತ. ಈಗಲೂ ಏನು ಹಾಗೆಯ್ಯ? ಕಿಮಿಗೆ ಹೇಳ್ತದ ನನಗೆ. ಕಿವಿ ಕೇಳದೆ ಹೋಗಿದ್ದ. ಎಲ್ಲಿಂದ ಕಿವಿ ಕೇಳದ? ಅಲ್ಲ ಮಿಸಿನ್ ತೆಗೆದು ಅಲ್ಲಿ ಇಟ್ಟಿರಲ್ಲ ಮಾರ, ನಾನೇ ಹೇಳಿದ್ದಲ್ಲ ಉಂಡು ಮಲ್ಕಿತೀರಲ್ಲ ಈಗ ಎಂತಕ್ಕೆ ಅಂತ. ಕಿವಿ ಹೆಂಗೆ ಕೇಳ್ತದೆ? ಓ ಹೌದೇ ಸೈ. ಅಲ್ಲ ಆದರೂ ಕೇಂಡದ್ ನನಗೆ, ಕಿವಿ ಕೇಂಡದೆ ಯಾರು ಏನು ಹೇಳಿದ್ರು ಅಂತ. ಈಗ ನೀ ಹೇಳಿದ ಕೇಳಲ್ಲ. ಆದರೂ ನಮ್ಮ ಅಪ್ಪ ಅಷ್ಟು ಸುಲಭಕ್ಕೆ ಒಪ್ಗಿನಲ್ಲ. ಅಮ್ಮ ಇದ್ದಿದ್ದು ಕಾತು. ನೀವು ನಗಾಡ್ದೆ ಏನು ಮಾಡ್ತೀರಿ? ಬೈಸ್ಕೊಂಡಿದ್ದು ನಾನಲ್ಲ. ಸುಮ್ಮನೆ ಅಕ್ಕಿ ಹೋದ್ರಂದಾತು. ಉಣ್ಣಕ್ಕಿತ್ತೀನಿ ನಡೀರಿ. ಕಿವಿ ಕೇಳ್ತದಂತೆ.